ಕರಾವಳಿಯನ್ನೇ ನಡುಗಿಸಿದಂತಹ ಹತ್ಯಾ ಪ್ರಕರಣವದು. UPCL ಸಬ್ ಕಾಂಟ್ರಾಕ್ಟರ್, ಲಾರಿ ಬಸ್ಸು ಬಿಸ್ನೆಸ್ ಮಾಡ್ತಿದ್ದ ಬಿಸ್ನೆಸ್ ಮ್ಯಾನ್, ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಡೇವಿಡ್ ಡಿಸೋಜಾ ಹತ್ಯೆ ಅಕ್ಷರಶಃ ಉಡುಪಿ ಮಾತ್ರ ಅಲ್ಲದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಅವತ್ತು ಆಗಸ್ಟ್ 7ನೇ ತಾರೀಕು ಮಧ್ಯಾಹ್ನ 3:40 ವೇಳೆಗೆ ಗುಂಡಿನ ದಾಳಿ ನಡೆಯುತ್ತಲೇ ಪೊಲೀಸರು ಬೆವುತು ಹೋಗಿದ್ರು, ಸ್ಥಳೀಯರು ಬೆಚ್ಚಿ ಬಿದ್ದಿದ್ರು. ಇಂತಹದ್ದೊಂದು ಹತ್ಯೆಗೆ ಸುಪಾರಿ ಕೊಡಲಾಗಿತ್ತು. ಸುಮಾರು 3 ಕೋಟಿ ರೂಪಾಯಿ ಹಣದ ಅವ್ಯವಹಾರವೇ ಈ ಹತ್ಯೆಗೆ ಕಾರಣ ಅಂತ ಹೇಳಲಾಗಿತ್ತು. ಅಷ್ಟೇ ಅಲ್ಲ, ಈ ಕೃತ್ಯ ನಡೆದ ಬೆನ್ನಲ್ಲೇ ಅನೇಕರು ಈ ಹತ್ಯೆಯ ಹಿಂದೆ ಭೂಗತ ಲೋಕದ ನೆರಳಿದೆ ಅಂತಲೇ ಮಾತಾಡಿಕೊಂಡಿದ್ರು. ಬಿಹಾರ, ಉತ್ತರಾಖಂಡ, UP ಮೂಲದ ಶಾರ್ಪ್ ಶೂಟರ್ಗಳು ಕೃತ್ಯ ಮಾಡಿ ಮುಗಿಸಿ ಸಿಕ್ಕಿಬಿದ್ದ ಮೇಲಂತೂ ಈ ಕೇಸಿಗೆ ರೆಕ್ಕೆ ಪುಕ್ಕಗಳು ಅಂಟಿಕೊಂಡವು. ಆದ್ರೆ ಪ್ರಕರಣದ ಅಸಲಿ ಕತೆ ಏನು ಅನ್ನೋದರ ಮಾಹಿತಿ ಕಲೆ ಹಾಕಿ ನಿಮಗೆ ನೀಡಿದ್ದು ಸುಮನ್ ಟಿವಿ ಕನ್ನಡ. ಈ ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋ ಲಿಂಕ್ ಇದೆ, ನೋಡಿ. ಇಷ್ಟಕ್ಕೂ ಇಂತಹದ್ದೊಂದು ಹತ್ಯೆ ನಡಿಬೇಕು ಅಂದ್ರೆ ಸ್ಥಳೀಯರ ನೆರಳಿರಬೇಕು. ಸ್ಥಳೀಯರ ಸಹಕಾರವಿಲ್ಲದೆ ಈ ಕೃತ್ಯ ಅಸಾಧ್ಯ. ಇಂತಹದ್ದೊಂದು ಅನುಮಾನ ಎದ್ದ ಬೆನ್ನಲ್ಲೇ ಗುಂಡಿನ ಸದ್ದು ಕೇಳುತ್ತಲೇ ಉಡುಪಿ ಜನ ಚೀರಿದ್ದು ಕಲಿ ಯೋಗೇಶನ ಹೆಸರು ಹಾಗೂ ಡಾನ್ ಹೇಮಂತ್ ಪೂಜಾರಿ ಹೆಸರು. ಈ ಕೇಸ್ನಲ್ಲಿ ಭೂಗತ ಪಾತಕಿಗಳಾದ ಹೇಮಂತ್ ಪೂಜಾರಿ ಹಾಗೂ ಕಲಿ ಯೋಗೇಶನ ಹೆಸರು ಕೇಳಿದ್ದು ಯಾಕೆ? ಈ ಕೇಸಿಗೂ ಇವ್ರಿಗೂ ನಿಜಕ್ಕೂ ಲಿಂಕ್ ಇದೆಯಾ? ಕೊಲ್ಲಿಸಿದ್ದು ಯಾರು? ಡೇವಿಡ್ ಡಿಸೋಜಾ ಕೊಲೆಯ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಡುಪಿಯ ಹೊರವಲಯದ ಮುದುರಂಗಡಿ ಸಮೀಪದ ಚರ್ಚ್ ಪಕ್ಕದಲ್ಲಿ ಅತಿ ಭೀಕರವಾಗಿ ಗುಂಡೇಟು ತಿಂದು ಸತ್ತವನು ಡೇವಿಡ್ ಡಿಸೋಜಾ. ಈ ಹತ್ಯೆ ಇಡೀ ರಾಜ್ಯವನ್ನೇ ಬಿಚ್ಚಿ ಬೀಳಿಸಿತ್ತು. ಈ ಕೊಲೆಯ ಬೆನ್ನಲ್ಲೇ 10 ಊಹಾಪೋಹಗಳು ಎದ್ದು ನಿಂತವು. ಅದೇ ರೀತಿ ಎದ್ದು ಕೂತಿದ್ದು ಡಾನ್ ಹೇಮಂತ್ ಪೂಜಾರಿ ಹೆಸರು. ಅಸಲಿಗೆ ಈ ಡಾನ್ ಹೇಮಂತ್ ಪೂಜಾರಿ ಬದುಕೇ ಇಲ್ಲ. ಅವನು ಸತ್ತು ಬರ್ತಿ 7 ವರ್ಷಗಳೇ ಉರುಳಿ ಹೋಗಿವೆ. ಈ ಕಥೆಯನ್ನ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುನ್ನ ಡೇವಿಡ್ ಡಿಸೋಜಾ ಕೊಲೆಯ ಹಿಂದೆ ಇರೋ ನೆರಳು ಯಾವುದು ಅನ್ನೋದನ್ನ ಹೇಳ್ತೀನಿ, ಕೇಳಿ. ಅಂದಾಗೆ ಹೊರ ರಾಜ್ಯದಿಂದ ಬಂದೂಕು ಸಮೇತ ಬಂದು ಗುಂಡಿಕ್ಕಿ ಕೊಲ್ಲೋದು ಅಷ್ಟು ಸುಲಭವ? ಖಂಡಿತ ಇಲ್ಲ. ಎಲ್ಲಿಂದಲೋ ಬಂದು ಏಕಾಏಕಿ ನುಗ್ಗಿ ಬಂದು ಸಲೀಸಾಗಿ ಗುಂಡಿಕ್ಕಿ ಕೊಲ್ತಾರೆ ಅಂದ್ರೆ ಅವನು ಎಂತಹ ಶಾರ್ಪ್ ಶೂಟರ್ರೇ ಆದ್ರೂ ಅವನಿಗೆ ಸ್ಥಳೀಯವಾಗಿ ಸಪೋರ್ಟ್ ಇರಲೇಬೇಕು. ಅವರಿಗೆ ಶೆಲ್ಟರ್ ಕೊಟ್ಟು ಗೈಡ್ ಮಾಡಿದಾಗ ಮಾತ್ರ ಇಂತಹದ್ದೊಂದು ಕರಾರು ಒಕ್ಕಾದ ಕೆಲಸ ಮುಗಿಯೋಕೆ ಸಾಧ್ಯ. ಸದ್ಯ ಪೊಲೀಸರು ಈ ನಿಟ್ಟಿನಲ್ಲಿ ತನಿಖೆ ನಡೆಸ್ತಿದ್ದಾರೆ. ಒಬ್ಬನ ಕಾಲಿಗೆ ಗುಂಡಿಟ್ಟು ಮತ್ತಿಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸ್ತಿರೋ ಪೊಲೀಸರಿಗೆ ನಿಧಾನವಾಗಿ ಒಂದೊಂದೇ ಹೆಸರು ಗೊತ್ತಾಗ್ತಿದೆ. ಇದರಲ್ಲಿ ಇದೀಗ 2 ಹೆಸರು ಚಾಲ್ತಿಗೆ ಬಂದಿದೆ. ಅದು ಪಡುಬಿದ್ರೆ ಸಮೀಪದ ತೆಂಕರ್ಮಾರಳ್ಳಿನ ಇರ್ಷಾದ್ ಹಾಗೂ ಚಿರಾಗ್ ಪೂಜಾರಿ ಎಂಬಿಬ್ಬರದ್ದು. ಈ ಇಬ್ಬರನ್ನ ವಶಕ್ಕೆ ಪಡೆದು ನಿಗೂಢ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಿರೋ ಪೊಲೀಸರು ಆರೋಪಿಗಳಿಗೆ ಹಣಕಾಸು ನೆರವು ವ್ಯವಸ್ಥೆ ಮಾಡಿದ್ದು ಇವರೇನಾ ಅನ್ನೋ ಆಂಗಲ್ನಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಅಂದಾಗೆ ಇವರೆಲ್ಲರೂ ಜಸ್ಟ್ ಪಾತ್ರಧಾರಿಗಳು. ಈ ಕೇಸಿನ ಸೂತ್ರಧಾರ ಮೂಲತಃ ಪಂಜಾಬಿನ ಲೂಧಿಯಾನದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಅವನ ಬಂಧನಕ್ಕೂ ಪೊಲೀಸರು ಬಲೆ ಬೀಸಿದ್ದಾರೆ. ಇಷ್ಟಕ್ಕೂ ಈ ಪಂಜಾಬಿ ಉದ್ಯಮಿಗೆ ಡೇವಿಡ್ ಡಿಸೋಜಾನನ್ನ ಕೊಲ್ಲಿಸುವಂತಹ ಇರಾದೆ ಯಾಕಿತ್ತು ಅಂತ ನೋಡೋದಾದ್ರೆ, ಇದೇ ಪಂಜಾಬಿನ ಉದ್ಯಮಿ ಉಡುಪಿ ಪವರ್ ಪ್ರಾಜೆಕ್ಟ್ ಟೆಂಡರ್ ಪಡೆಯುತ್ತಿದ್ದ. ತಾನು ಟೆಂಡರ್ ಪಡೆದು ಕಾಮಗಾರಿ ಮಾಡಿ ಮುಗಿಸೋಕೆ ಡೇವಿಡ್ ಡಿಸೋಜಾಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಿದ್ದ. ಈ ರೀತಿ ನೀಡಿದ ಒಂದು ಕಾಂಟ್ರಾಕ್ಟ್ ನ ಹಣದ ವಿಚಾರವಾಗಿ ಡೇವಿಡ್ ಹಾಗೂ ಪಂಜಾಬಿ ಕಾಂಟ್ರಾಕ್ಟರ್ಗೆ ಕಿರಿಕಾಗಿತ್ತು. ಅದು ಮುಂದೆ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು.
ಅನೇಕ ಬಾರಿ ಇಬ್ಬರ ನಡುವೆ ನಾನಾ ನೀನಾ ಅನ್ನುವಂತಹ ಜಗಳಗಳು ಕೂಡ ಆಗಿತ್ತು. ಇದರ ಮುಂದುವರಿದ ಭಾಗ ಎಂಬಂತೆ ಡೇವಿಡ್ ಡಿಸೋಜಾ ಹತ್ಯೆಗೆ ಲೂಧಿಯಾನದಲ್ಲಿ ಕುಳಿತೆ ಸುಪಾರಿ ಕೊಟ್ಟುಬಿಟ್ಟ. ಯುಪಿ ಮೂಲದ ರಾಜು, ಬಿಹಾರದ ವಜೂಲ್ ಶೇಖ್ ಹಾಗೂ ಉತ್ತರಾಖಂಡದ ರಸ್ತೋಗಿ ಫೀಲ್ಡಿಗೆ ಇಳಿದು ಕೆಲಸ ಮುಗಿಸಿಬಿಟ್ಟಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ರಾಜು ಕಾಲಿಗೆ ಗುಂಡಿಟ್ಟು ಬಂಧಿಸಿದ್ರೆ ಉಳಿದಿಬ್ಬರು ಆರೋಪಿಗಳನ್ನ ಒಂದೊಂದು ಊರಿನಲ್ಲಿ ಕ್ಯಾಚ್ ಹಾಕಿದ್ರು. ಇದೆಲ್ಲವೂ ಗೊತ್ತಿರೋ ವಿಷಯ. ಆದ್ರೆ ಭೂಗತ ಲೋಕದ ಇತಿಹಾಸದಲ್ಲಿ ತನ್ನ ನೆತ್ತರ ಹೆಜ್ಜೆ ಗುರುತು ಮೂಡಿಸಿರೋ ಉಡುಪಿ ಮಂಗಳೂರಿನ ಕಡೆ ಇಂತಹದ್ದೊಂದು ಶೂಟೌಟ್ ಆಗ್ಬಿಟ್ರೆ, ಬಂದೂಕು ಬಳಸಿ ಒಂದು ಹತ್ಯೆ ಮಾಡಿಬಿಟ್ರೆ ಜನ ತಟ್ಟಂತ ವೈರಲ್ ಮಾಡೋದು ಭೂಗತ ಪಾತಕಿಗಳ ಹೆಸರನ್ನ. ಅದೇ ರೀತಿ ಈ ಕೇಸ್ನಲ್ಲೂ ಅನೇಕ ಭೂಗತ ಪಾತಕಿಗಳ ಹೆಸರು ಜನರ ಬಾಯಲ್ಲಿ ಹರಿದಾಡಿದ್ವು. ಈ ರೀತಿ ಬಾಯಿಂದ ಬಾಯಿಗೆ ಹರಿದಾಡಿದ ಹೆಸರುಗಳಲ್ಲಿ ಪ್ರಮುಖವಾಗಿ ಕೇಳಿ ಬಂದಿದ್ದು ಡಾನ್ ಹೇಮಂತ್ ಪೂಜಾರಿ ಹೆಸರು. ಇದೇ ಪಡುಬಿದ್ರೆ ನಿವಾಸಿ ಹೇಮಂತ್ ಪೂಜಾರಿ ಸಾಕಷ್ಟು ಹೆಸರು ಮಾಡಿದ್ದವನು. ಡಾನ್ ರವಿ ಪೂಜಾರಿ ಅಂತವರ ಸಂಪರ್ಕ ಸಿಕ್ಕ ಮೇಲೆ ಅವನು ಊರು ಬಿಟ್ಟಿದ್ದ. ಅವತ್ತು ಅವನು ಊರು ಬಿಟ್ಟು ಹೋದವನು ಇವತ್ತಿಗೂ ಯಾರ ಕಣ್ಣಿಗೂ ಕಾಣಿಸಿಲ್ಲ. ಅವನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬಿಟ್ರೆ ಪೊಲೀಸರ ಬಳಿ ಮತ್ತಿನ್ಯಾವ ಮಾಹಿತಿಯೂ ಇಲ್ಲ. ಆದ್ರೂ ಇವನ ಹೆಸರು ಉಡುಪಿ ಭೂಗತ ಲೋಕದಲ್ಲಿ ಇಂತಹ ಪ್ರಕರಣಗಳು ನಡೆದಾಗ ಪಟ್ಟಂತ ಆಕ್ಟಿವ್ ಆಗಿಬಿಡುತ್ತೆ. ಅದ್ಯಾವಾಗ ಹೇಮಂತ್ ಪೂಜಾರಿ ಹೆಸರು ಕೇಳಿಸ್ತೋ ಆಗ್ಲೇ ಪೊಲೀಸರು ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡಿದ್ದ, ಎಂದಿಗೂ ಭೂಗತ ಲೋಕದ ಕಡೆ ತಲೆ ಹಾಕಿಯೂ ಮಲಗದ ಹೇಮಂತ್ ಪೂಜಾರಿಯ ತಮ್ಮ ಕಿಶೋರ್ ಪೂಜಾರಿಯನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಅಷ್ಟೇ ಅಲ್ಲ, ಡೇವಿಡ್ ಹತ್ಯೆಯನ್ನ ಜೈಲಿನಲ್ಲಿ ಕುಳಿತೆ ಹೇಮಂತ್ ಪೂಜಾರಿ ಮಾಡಿಸಿದಾನೆ ಅಂತಲೂ ಮಾತಾಡಿಕೊಂಡವರಿದ್ರು. ಜೈಲಿನಲ್ಲಿ ಡೀಲ್ ಕೊಡಲಾಗಿದೆ, ಹೀಗಾಗಿ ಕೊಲ್ಸಿದ್ದಾನೆ ಅನ್ನೋ ಊಹಾಪೋಹಗಳು ಎದ್ದಿದ್ವು. ಇದು ಉಡುಪಿ ಮಂಗಳೂರಿನ ಪರಿಸರದಲ್ಲೇ ಹೊಸದಲ್ಲ. ಯಾವುದಾದ್ರೂ ಶೂಟೌಟ್ ಆದ್ರೆ ಗುಂಡು ನುಗ್ಗಿಸಿ ಕೊಂದ್ರೆ ಜನ ಪಟ್ಟಂತ ಭೂಗತ ಲೋಕದ ದೊರೆಗಳ ಹೆಸರನ್ನ ಬಳಸಿ ಚರ್ಚೆ ನಡೆಸ್ತಾರೆ. ಯಾರದ್ದಾದ್ರೂ ಇಷ್ಟು ಭೀಕರವಾಗಿ ಕೊಲೆ ನಡೆದ್ರೆ ಭೂಗತ ಪಾತಕಿ ಕಲಿ ಯೋಗೇಶ, ರವಿ ಪೂಜಾರಿ, ವಿಕ್ಕಿ ಶೆಟ್ಟಿ ಸೇರಿದಂತೆ ಹಲವರ ಹೆಸರು ಚಾಲ್ತಿಗೆ ಬಂದು ಬಿಡುತ್ತೆ. ಅದೇ ರೀತಿ ಡಿಸೋಜಾ ಕೊಲೆ ಆದ ಬೆನ್ನಲ್ಲೇ ಕೇಳಿ ಬಂದ ಹೆಸರು ಹೇಮಂತ್ ಪೂಜಾರಿಯದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಹೇಮಂತ್ ಪೂಜಾರಿ ಜಾಡು ಬೆನ್ನತ್ತಿ ಹೊರಟಾಗ ಅದೊಂದು ಅಸಲಿ ರಹಸ್ಯ ಹೊರಬಿದ್ದಿದೆ. ಕರಾವಳಿ ಭೂಗತ ಲೋಕದಲ್ಲೇ ಸಾಕಷ್ಟು ಸದ್ದು ಮಾಡಿ ಸೈಲೆಂಟ್ ಆಗಿ ಊರನ್ನೇ ಬಿಟ್ಟು ಹೋಗಿದ್ದ ಹೇಮಂತ್ ಪೂಜಾರಿ ಕಳೆದ 7 ವರ್ಷಗಳ ಹಿಂದೆಯೇ ಸತ್ತು ಹೋಗಿದ್ದಾನೆ ಅನ್ನೋ ಸತ್ಯ. ಹೌದು, ಡಾನ್ ಹೇಮಂತ್ ಪೂಜಾರಿ ಬದುಕಿಯೇ ಇಲ್ಲ. ಈ ಸತ್ಯ ಪೊಲೀಸರಿಗೂ ಸಹ ಇದುವರೆಗೂ ಗೊತ್ತಿರಲಿಲ್ಲ. ಸುಮಾರು 7 ವರ್ಷಗಳ ಹಿಂದೆ ಮುಂಬೈನಲ್ಲಿ ನಡೆದ ಒಂದು ಆಕ್ಸಿಡೆಂಟ್ನಲ್ಲಿ ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಹೇಮಂತ್ ಪೂಜಾರಿ ಸತ್ತು ಹೋಗಿದ್ದಾನೆ. ಈ ಸುದ್ದಿಯನ್ನ ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಖಚಿತಪಡಿಸಿಕೊಂಡಿದ್ದರಾದ್ರೂ ಕರ್ನಾಟಕ ಪೊಲೀಸರಿಗೆ ಈ ವಿಚಾರವೇ ಗೊತ್ತಿರಲಿಲ್ಲ. ಇಷ್ಟಕ್ಕೂ ಮುಂಬೈ ಪೊಲೀಸರಿಗೂ ಅಪಘಾತದಲ್ಲಿ ಸತ್ತವನು ಹೇಮಂತ್ ಪೂಜಾರಿ ಅನ್ನೋದು ಗೊತ್ತೇ ಇರಲಿಲ್ಲ. ಅದಕ್ಕೂ ಕಾರಣವಿತ್ತು. ಮುಂಬೈ ಪೊಲೀಸರು ಕೇಸ್ ಒಂದರ ಸಂಬಂಧ ಆತನ ಬೇಟೆಗೆ ಇಳಿದಿದ್ರು. ಅವನ ಬಂಧನಕ್ಕಾಗಿ ಆತನ ನಿಕಟವರ್ತಿಗಳ ಮೇಲೂ ನಿಗಾ ಇಡಲಾಗಿತ್ತು. ಅಷ್ಟೇ ಅಲ್ಲ, ಪಡುಬಿದ್ರೆಯಲ್ಲಿದ್ದ ಅವರ ಸಹೋದರರ ಮೇಲೂ ಕಣ್ಣಿಟ್ಟಿದ್ರು. ಆದ್ರೆ ಹೇಮಂತ್ ಪೂಜಾರಿಯ ಸಣ್ಣ ಸುಳಿವು ಕೂಡ ಸಿಗ್ಲಿಲ್ಲ. ಆದ್ರೆ ಅದ್ಯಾವಾಗ ಮುಂಬೈನಲ್ಲಿದ್ದ ಹೇಮಂತ್ ಪೂಜಾರಿ ಕ್ಲಾಸ್ಮೇಟ್ ಕಮ್ ಆತ್ಮೀಯ ಗೆಳೆಯನ ಹೆಗಲಿಗೆ ಪೊಲೀಸರು ಕೈ ಇಟ್ರೋ ಆಗಲೇ ಮುಂಬೈನ ಆಸ್ಪತ್ರೆಯೊಂದರಲ್ಲಿ ಹೇಮಂತ್ ಪೂಜಾರಿ ಅಪಘಾತದಿಂದ ಚಿಕಿತ್ಸೆ ಫಲಕಾರಿಯಾಗದೆ ಸತ್ತ ಸುದ್ದಿ ಗೊತ್ತಾಗಿತ್ತು. ಅಷ್ಟೇ ಅಲ್ಲ, ಆತ ಬೇರೊಂದು ಹೆಸರಿನಲ್ಲೇ ಆಸ್ಪತ್ರೆಗೆ ದಾಖಲಾಗಿದ್ದ. ಹೀಗಾಗಿ ತಮ್ಮ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಎಳೆದವನು ಹೇಮಂತ್ ಪೂಜಾರಿ ಅನ್ನೋದು ಗೊತ್ತೇ ಇರಲಿಲ್ಲ.
ಸಾಮಾನ್ಯರಂತೆ ಆತನ ಶವವನ್ನು ಪಡೆದುಕೊಂಡ ಸ್ನೇಹಿತರು ಹಾಗೂ ಕೆಲವರು ನಿಗೂಢವಾಗಿ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ರು. ಒಂದು ವೇಳೆ ಅಸಲಿ ಹೆಸರಿನಲ್ಲಿ ದಾಖಲಾಗಿ ಬಿಟ್ರೆ 108 ತಲೆನೋವುಗಳು. ಹಳೆ ಕೇಸ್ನಲ್ಲಿ ಪೊಲೀಸರು ಬಂಧಿಸುವ ಭಯ, ಶತ್ರುಗಳು ಎಲ್ಲಿ ಕೊಂದು ಬಿಡ್ತಾರೋ ಅನ್ನೋ ಭಯ. ಈ ಕಾರಣದಿಂದ ಆತನೇ ಹೇಮಂತ್ ಪೂಜಾರಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಇವತ್ತಿಗೂ ಉಡುಪಿ, ಮಂಗಳೂರಿನಲ್ಲೇ ಹೇಮಂತ್ ಪೂಜಾರಿ ಹೆಸರು ಚಾಲ್ತಿಯಲ್ಲಿದೆ. ಇವತ್ತಿಗೂ ದಾವೂದ್ ಬದುಕಿದ್ದಾನ ಅನ್ನೋದು ಗೊತ್ತಿಲ್ಲ. ಆದ್ರೆ ಆತನ ಹೆಸರು ಮಾತ್ರ ಆಗಾಗ ಕೇಳುತ್ತಲೇ ಇರುತ್ತದೆ. ಅದೇ ರೀತಿ ಹೇಮಂತ್ ಪೂಜಾರಿ ಹೆಸರು ಸಹ ಭೂಗತ ಲೋಕದವರ ಬಾಯಲ್ಲಿ ಆಗಾಗ ಹರಿದಾಡುತ್ತಲೇ ಇತ್ತು. ಇದಕ್ಕೆ ಕಾರಣ ಒನ್ಸ್ ಅಗೈನ್ ಹೇಮಂತ್ ಪೂಜಾರಿ ಸತ್ತು ಹೋಗಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅಂದಾಗೆ ಡೇವಿಡ್ ಡಿಸೋಜಾ ಹತ್ಯೆ ನಡೆದ ಬೆನ್ನಲ್ಲೇ ಹೇಮಂತ್ ಪೂಜಾರಿ ಹೆಸರು ಕೇಳಿ ಬಂದಿತ್ತು. ಆದ್ರೆ ಅಸಲಿ ಸತ್ಯ ಏನಪ್ಪಾ ಅಂದ್ರೆ ಅವನು ಸತ್ತು 7 ವರ್ಷಗಳು ಕಳೆದೋಗಿವೆ. ಉತ್ತರಾಖಂಡ, ಬಿಹಾರ ಹಾಗೂ ಯುಪಿ ಮೂಲದ ಶೂಟರ್ಗಳಿಗೆ ಹಣ ಕೊಟ್ಟವನು ಪಂಜಾಬಿನ ಲೂಧಿಯಾನದ ಉದ್ಯಮಿ. ಸದ್ಯ ಆತನ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಇವರಿಬ್ಬರ ಮಧ್ಯೆ ಇದ್ದಂತಹ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರವೇ ಕೊಲೆಗೆ ಕಾರಣ. ಡಿಸೋಜಾ ಕೊಲೆಗೂ ಹೇಮಂತ್ ಪೂಜಾರಿಗೂ ಸಂಬಂಧವೇ ಇಲ್ಲ. ಅವನು ಬದುಕಿಯೂ ಇಲ್ಲ. ಸದ್ಯ ಡಿಸೋಜಾ ಕೇಸಿನ ತನಿಖೆಯ ನೆಪದಲ್ಲಾದರೂ ಹೇಮಂತ್ ಪೂಜಾರಿ ಬದುಕಿಲ್ಲ ಅನ್ನೋದು ಗೊತ್ತಾಯ್ತಲ್ಲ. ಪೊಲೀಸರು ಮಾಡಿದ್ದು ಇದೇ ಒಂದು ಸಾಧನೆ. ಇಂತಹ ಇನ್ಡೆಪ್ತ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.